ಚಿಕನ್ ಚಿಲ್ಲಿ ರೆಡಿ ಆಯಿತು. ಟೇಸ್ಟ್ ನೋಡುವ ನಾವೀಗ. ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಮತ್ತು ನಮ್ಮದು ಊಟ ಎಲ್ಲ ಆಯಿತು. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ನಮ್ಮದೆಲ್ಲ ಊಟ ಎಲ್ಲ ಆಯಿತು. ಮತ್ತು ನಿಮ್ಮದಾಯ್ತಾ ಊಟ? ಇವತ್ತು ವೆಡ್ನೆಸ್ಡೇ. ಮತ್ತು ನಿನ್ನೆ ಅಮ್ಮನ ಮನೆಯಲ್ಲಿ ಗಮ್ಮತ್ತಿತ್ತು, ಅಲ್ಲಿಗೆ ಹೋಗಿ ನಿನ್ನೆ ಸಂಜೆ ಹೋದವರು ಇವತ್ತು ಮಧ್ಯಾಹ್ನ ಆಯಿತು ಬರುವಾಗ. ಇವತ್ತು ಬಂದು ಮಧ್ಯಾಹ್ನ 12 ಗಂಟೆ ಆಗಿದೆ ಬರುವಾಗ. ಬಂದು ಅಡುಗೆ ಮಾಡಿ ಪದಾರ್ಥ ಎಲ್ಲ ಅಮ್ಮ ಕೊಟ್ಟಿದ್ದರು. ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಈಗ ಕೂತ್ಕೊಂಡಿದ್ದು ಅಷ್ಟೇ. ಇನ್ನು ಸ್ವಲ್ಪ ಹೊರಗೆ ಹೋಗ್ಲಿಕ್ಕುಂಟು. ಮತ್ತು ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಸಹ ಆಗಿ ಫ್ರೆಂಡ್ಸ್. ನಾನು ನಿಮಗೆ ಬ್ಲಾಗ್ ಒಂದು 2 ಡೇಸ್ ಇದ್ದು ಹಾಕಿ ಕಂಟಿನ್ಯೂ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ನಾವೀಗ ಚಿಕನ್ ಚಿಲ್ಲಿ ಮಾಡುವಂತಿದ್ದೇವೆ. ನೋಡಿ ನನ್ನ ಮಗ ಎಂತ ಮಾಡ್ತಿದ್ದಾನೆ ನೋಡಿ. ಚಿಕನನ್ನು ಕ್ಲೀನ್ ಮಾಡ್ತಾ ಇದ್ದಾನೆ. ಅಂದರೆ ಸ್ವಲ್ಪ ಸ್ವಲ್ಪ ಅವನು ಮಾಡ್ತಾರೆ, ಮತ್ತು ನಾನು ಅದನ್ನು ಮಾಡ್ತೇನೆ. ಆದರೂ ಕಲೀಲಿ ಅಂತ ಮಕ್ಕಳು. ನೋಡಿ ಚಿಕನ್ ಎಲ್ಲ ಕ್ಲೀನ್ ಮಾಡ್ತಾನೆ. ಚಿಕನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್, ನಾವು ಚಿಕನ್ ಚಿಲ್ಲಿ ಮಾಡುವ. ನಾನು ಹೇಗೆ ಮಾಡೋದು ನಿಮಗೆ ತೋರಿಸ್ತೇನೆ. ಆದರೂ ಫ್ರೆಂಡ್ಸ್, ಈಗ ನಾವೀಗ ನೈಟಿನ ಊಟಕ್ಕೆ ಮಾಡಬೇಕಲ್ಲ, ರಾತ್ರಿ ಊಟಕ್ಕೆ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾವು ಇವತ್ತೀಗ ಚಿಕನ್ ಚಿಲ್ಲಿ ಮಾಡುವ. ಅಕ್ಕಿಯ ಊಟವನ್ನು ಇಟ್ಟಿದ್ದೇನೆ, ಕುಕ್ಕರಲ್ಲಿ ಇಟ್ಟಿದ್ದೇನೆ. ಅನ್ನ ಬೇಯ್ತಾ ಉಂಟು. ಇನ್ನೀಗ ಚಿಕನ್ ಚಿಲ್ಲಿ ಮಾಡುವ. ಮತ್ತು ಹೇಗೆ ನಿಮ್ಮ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಮೊನ್ನೆ ಎಲ್ಲ ತುಂಬ ಮಳೆ ಇತ್ತು. ಇವತ್ತು ಮಳೆ ಸಹ ಕಡಿಮೆ ಆಗಿದೆ. ಹಾಗಾಗಿ ಸ್ವಲ್ಪ ಟೆನ್ಷನ್ ಸಹ ಕಡಿಮೆ ಇತ್ತು. ಅಂದರೆ ಮಕ್ಕಳಿಗೆ ಯಾವಾಗ ನೋಡಿದ್ರೆ ರಜೆ ಸಿಗ್ತಾ ಇತ್ತು. ಈ ವೀಕಲ್ಲಿ ರಜೆ ಇಲ್ಲ, ಅದರಿಂದ ಸ್ವಲ್ಪ ಖುಷಿ ಆಯಿತು. ಶಾಲೆ ಉಂಟಲ್ಲ ಮಕ್ಕಳಿಗೆ, ಇಲ್ಲದ್ರೆ ಮನೆಯಲ್ಲಿ ಅದೇ ಒಂದು ಟೆನ್ಷನ್ ನೋಡಿ. ಇಲ್ಲದ್ರೆ ಇದ್ದೆ ನನಗೆ ಅದು ಮಾಡಿಕೊಡಿ ಅಮ್ಮ, ಇದು ಮಾಡಿಕೊಡಿ ಅಮ್ಮ ಅಂತ. ಈಗ ಚಿಕನ್ ಚಿಲ್ಲಿ ಮಾಡುವ ಅಂತ ಹೇಳಿದ, ಅದಕ್ಕೆ ಈಗ ಮಾಡ್ತಾ ಇದ್ದೇವೆ. ಒಂದು ಅರ್ಧ kg ಅಷ್ಟು ಚಿಕನ್ ಉಂಟು, ಅದನ್ನು ತೊಳೆದು ಕ್ಲೀನ್ ಮಾಡ್ತಾ ಇದ್ದೇವೆ. ಈಗ ನಾನು ಸಾಮಾನೆಲ್ಲ ಕಟ್ ಮಾಡ್ತಾ ಇದ್ದೇನೆ. ಟೊಮೆಟೊ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮತ್ತು ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇದು ಮಾಡಲಿಕ್ಕೆ, ಫ್ರೈ ಮಾಡಲಿಕ್ಕೆ ಅದನ್ನು. ಹಾಗೆ ನಾನೆಲ್ಲ ಕಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಅದೊಂದು ಕೆಲಸ ಆಗಲಿ ಅಂತೇಳಿ, ಕಟ್ ಮಾಡೋದೊಂದು ಕೆಲಸ ಆಗಲಿ ಅಂತ. ಹಾಗೆ ಕಟ್ ಮಾಡಿ ಆದ ನಂತರ ನಾನು ಅದನ್ನು ಚಿಕನನ್ನು ಮ್ಯಾರಿನೇಟ್ ಮಾಡಿಡುವ ಅಂತ. ನೋಡಿ ಈಗೆಲ್ಲ ಕಟ್ ಮಾಡಿ ಆಯಿತು. ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್, ಕಾಯಿ ಮೆಣಸು ಎಲ್ಲ ಕಟ್ ಮಾಡಿ ಈಗ ರೆಡಿ ಆಯಿತು. ಈಗ ನಾನು 2 ಸ್ಪೂನ್ನಷ್ಟು ಕಾರ್ನ್ಫ್ಲವರ್ ಹಾಕ್ತೇನೆ, 2 ಸ್ಪೂನ್ನಷ್ಟು. ಮತ್ತು ಅದೇ 2 ಸ್ಪೂನ್ನಷ್ಟು ನಾನು ಮೈದಾ ಹಾಕ್ತೇನೆ. ಚಿಕನನ್ನು ಮ್ಯಾರಿನೇಷನ್ ಮಾಡಿಡುವ. ಈಗ ಒಂದು 10 ನಿಮಿಷ ಮೊದಲಾದರೂ ನಾವು ಮ್ಯಾರಿನೇಷನ್ ಮಾಡಿಡಬೇಕು. ಹಾಗೀಗ ನಾನು 2 ಸ್ಪೂನ್ ಹಾಕಿದ್ದೇನೆ. ಮತ್ತು ಚಿಕನ್ ನೋಡಿ ಹಾಕಿ. ಹಾಗೆ ಬಂದರೆ ನಾವೀಗ ಅದಕ್ಕೆ ಚಿಕನಿಗೆ ಹುಳಿ, ಖಾರ, ಉಪ್ಪು ಎಲ್ಲ ನಾವು ನೋಡಿ ಹಾಕಬೇಕಲ್ಲ. ಅದಕ್ಕೋಸ್ಕರ ನಂದೊಂದು ಅರ್ಧ kg ಅಷ್ಟು ಕೋಳಿ ಇರುತ್ತೆ. ಅದಕ್ಕೋಸ್ಕರ ನಾನು 2 ಸ್ಪೂನು ಕಾರ್ನ್ಫ್ಲವರ್, 2 ಸ್ಪೂನ್ ಮೈದಾ ಹಾಕ್ತಾ ಇದ್ದೇನೆ. ಈಗ ನಾನು 2 ಸ್ಪೂನ್ನಷ್ಟು, ಚಿಕ್ಕ ಸ್ಪೂನ್ನಷ್ಟು 2 ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. 2 ಸ್ಪೂನಷ್ಟು. ಅದು ಖಾರಕ್ಕೆ ತಕ್ಕ, ಅಂದರೆ ನಾವೀಗ ಮೆಣಸು ಸಹ ಹಾಕಿದ್ದೇವೆ, ಮಸಾಲೆಗೆ ಮೆಣಸು ಸಹ ಹಾಕ್ತೇವೆ. ಹಾಗೆಯೇ 1.5 ಸ್ಪೂನ್ನಷ್ಟು ಅರಸಿನವನ್ನು ಹಾಕ್ತೇನೆ. 1.5 ಸ್ಪೂನ್ನಷ್ಟು ಸಾಕು. ಅರಸಿನ ಹುಡಿಯನ್ನು ಹಾಕ್ತೇನೆ. ಮತ್ತು 1 ದೊಡ್ಡ ಸ್ಪೂನ್ನಲ್ಲಿ ಉಪ್ಪು ಹಾಕ್ತೇನೆ. ಉಪ್ಪು ಮತ್ತು ನಿಮಗೆ ನೋಡಿ ಸಹ ಹಾಕ್ಬೋದು. ಮ್ಯಾರಿನೇಷನ್ ಮಾಡಿ ಅದನ್ನು ಸಹ ಹಾಕ್ಬೋದು. ಅದನ್ನು ಸ್ವಲ್ಪ ಚಿಟಿಕೆಯಷ್ಟು ಸ್ವಲ್ಪ ಕೆಂಪು ಕಲರ್ ಹಾಕ್ತೇನೆ. ಇದು ಫುಡ್ ಕಲರ್, ಅದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕಿ, ಇಲ್ಲದ್ರೆ ಬೇಡ. ಹಾಗೆ ನಾನು ಅದನ್ನು ಮಿಕ್ಸ್ ಮಾಡಲಿಕ್ಕೆ ಅಂತ ಹೋದೆ. ಆದರೆ ನನಗೆ ರಪಕ್ಕ ನೆನಪಾಯಿತು, ನಾನು ಅದಕ್ಕೆ ಹುಳಿ ಹಾಕಲಿಲ್ಲ. ಅದಕ್ಕೆ ನಾನೀಗ ಅರ್ಧ ಹುಲಿನಷ್ಟು ಲಿಂಬೆ ಹುಳಿಯನ್ನು ಹಾಕ್ತೇನೆ.
ಅರ್ಧ ಅರ್ಧ ಹೋಲ್ನಷ್ಟು ಕಟ್ ಮಾಡಿದ ಲಿಂಬೆ ಹುಳಿಯನ್ನು. ನಿಮಗೆ ಹುಳಿ ಜಾಸ್ತಿ ಬೇಕಾದರೆ ಫುಲ್ ಹಾಕಿ. ಅಂದರೆ ನಾವು ಅದಕ್ಕೆ ಮತ್ತೆ ಸೋಯಾ ಸಾಸ್ ಎಲ್ಲ ಹಾಕ್ತೇವಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಇದನ್ನು ಕಡಿಮೆ ಮಾಡ್ತೇನೆ ಹುಳಿಯನ್ನು. ಹಾಗೆ ಈಗ ನಾನು ಅದನ್ನು ಚೆಂದ ಇದು ಮಾಡಿ ನೀರು ಹಾಕಿ ಮಿಕ್ಸ್ ಮಾಡೋದು. ತುಂಬ ತೆಳು ಇದು ಮಾಡೋದು ಬೇಡ, ಸ್ವಲ್ಪ ದಪ್ಪವೇ ಇರಲಿ. ನಾನು ಸ್ವಲ್ಪ ತೆಳುವಾಯಿತು, ನೀವು ನೋಡಿ ಮಾಡಿ, ಇಲ್ಲಾಂದರೆ ಅದು ನಮ್ಮ ಚಿಕನ್ಗೆ ಪೀಸಿಗೆ ಹಿಡಿಬೇಕಲ್ಲ, ಅದಕ್ಕೋಸ್ಕರ. ಅಂದರೆ ಕಾಯಿ ಮೆಣಸು ಬೆಳ್ಳುಳ್ಳಿ ಎಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ನಾನು ಮಾಡಲಿಲ್ಲ. ಯಾಕೆಂದರೆ ನಾನು ಅದಕ್ಕೆ ಮಸಾಲೆಗೆ ಹಾಕಿದ್ದೇನಲ್ಲ, ಅದಕ್ಕೋಸ್ಕರ ಇಡೀ ಕಟ್ ಮಾಡಿ ಹಾಕಿದ್ದೇನಲ್ಲ, ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಇದಕ್ಕೆ ನಾನು ಖಾಲಿ ಹುಡಿಯೆಲ್ಲ ಮಾತ್ರ ಹಾಕಿದ್ದು. ಈಗ ನೋಡಿ ನಾನು ಚಿಕನನ್ನು ಹಾಕ್ತೇನೆ. ಚಿಕನನ್ನು ಒಮ್ಮೆಲೆ ಹಾಕಿದರೂ ಸಹ ಕಷ್ಟ, ಯಾಕಂದರೆ ಅದರಲ್ಲಿದ್ದ ನೀರು ಸಹ ಇದಕ್ಕೆ ಬಿದ್ದರೆ ಅದು ಪುನಃ ನೀರು ಆಗ್ತದೆ. ಅದಕ್ಕೋಸ್ಕರ ಅದರ ನೀರನ್ನು ಸ್ವಲ್ಪ ತೆಗೆದು ಇದು ಮಾಡಿ ಹಾಕಿ ಈಗ ಚೆಂದ ಮ್ಯಾರಿನೇಷನ್ ಮಾಡಿ ಒಂದು 10 ನಿಮಿಷನಾದರೂ ನಾವು ಫ್ರಿಜ್ಜಲ್ಲಿ ಇಟ್ಟು ಬಿಡುವ. ಯಾಕೆಂದರೆ ಫ್ರಿಜ್ಜಲ್ಲಿ ಸಹ ಆಗ್ತದೆ, ಮೇಲೆ ಸಹ ತೆಗೆದಿಟ್ಟರು ಸಹ ಓಕೆ. ಫ್ರಿಜ್ಜಲ್ಲಿಟ್ಟರೆ ಚೆಂದ ಉಪ್ಪು ಖಾರ ಇಳಿತದೆ ಅಂತ ಹೇಳ್ತಾರೆ. ನಾನು ಟ್ರೈ ಮಾಡಿದ್ದೇನೆ, ಅದಕ್ಕೋಸ್ಕರ ನಾನು ಹೇಳುದು. ಈಗ ನನಗೆ ಕೂಡಲೇ ಮಾಡಬೇಕಲ್ಲ, ಹೊತ್ತಾಯಿತು. ಅದಕ್ಕೋಸ್ಕರ ನನಗೆ ಒಂದು 10 ನಿಮಿಷ ಅಷ್ಟೇ, ಅಂದರೆ ಅದು ಟೊಮೆಟೊ ಕಾಯಿ ಮೆಣಸೆಲ್ಲ ಫ್ರೈ ಆಗುವಷ್ಟು ತನಕ ಇದನ್ನು ಇಡ್ತೇನೆ. ಈಗ ಇನ್ನೊಂದು ಕಡೆ ನಾವು ಟೊಮೆಟೊನ್ನೆಲ್ಲ ಇದು ಮಾಡಿ ಫ್ರೈ ಮಾಡುವ. ಈಗ ನಾನು ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ತೇನೆ ಒಂದು 10 ನಿಮಿಷ ಇಡ್ತೇನೆ ಚೆಂದ. ನಿಮಗೆ ಈಗ ಉಪ್ಪೆಲ್ಲ ಕಡಿಮೆ ಆಗಿದ್ದರೆ ಈಗ ನೋಡಿ ಹಾಕಿಕೊಳ್ಳಿ. ಉಪ್ಪೆಲ್ಲ ಬೇಕಾದರೆ ಈಗ ಹಾಕಿಕೊಳ್ಳಿ. ಈಗ ನೋಡಿ ನಾನು ಒಂದು ಕಬ್ಬಿಣದ ಬಾಣಲೆ ಅಂತ ತಗೊಂಡಿದ್ದೇನೆ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಈಗ ನಾನು ಕಟ್ ಮಾಡಿದ ಒಂದು ಈರುಳ್ಳಿಯನ್ನು ಅದಕ್ಕೆ ಹಾಕ್ತೇನೆ. ಅದು ಚೆಂದ ಕೆಂಪು ಬರಬೇಕು. ಸ್ವಲ್ಪ ಅದು ಈರುಳ್ಳಿ ಸ್ವಲ್ಪ ಮೆದುವಾಗ ತನಕ ನಾವು ಅದನ್ನು ಫ್ರೈ ಮಾಡಬೇಕು. ಈರುಳ್ಳಿಯನ್ನು ಫ್ರೈ ಮಾಡಿ ಆದ ನಂತರ ಮತ್ತು ನಾವು ಅದಕ್ಕೆ ಬೇರೆ ಪ್ರೊಸೆಸಿಂಗ್ ಹಾಕುವ. ಸ್ವಲ್ಪ ಅದು ಕೆಂಪು ಬಣ್ಣ ಬರಲಿ. ಆದಮೇಲೆ ನಾವು ಕಟ್ ಮಾಡಿಟ್ಟು ಟೊಮೆಟೊ ಕಾಯಿ ಮೆಣಸು ಎಲ್ಲವನ್ನು ಹಾಕಿ ನಾವು ಚೆಂದ ಮಾಡಿ ಫ್ರೈ ಮಾಡಬೇಕು. ಫ್ರೆಂಡ್ಸ್, ನಿಮಗೆ ನಮ್ಮದು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನಮ್ಮ ಈ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ. ಅಂದರೆ ನಮ್ಮದು ಕನ್ನಡ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು, ಅಂದರೆ ನಮ್ಮ ಈಚೆ ಕರಾವಳಿಯಲ್ಲಿ ಸ್ವಲ್ಪ ಕನ್ನಡ ಚೇಂಜ್ ಉಂಟು, ಆದ ಕಾರಣ. ಈಗ ನಾವು ಅದಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಇದು ಮಿಕ್ಸ್ ಮಾಡ್ತೇವೆ. ಅದು ಸ್ವಲ್ಪ ಮೆದುವಾಗಲಿ. ಮೆದುವಾಗಬೇಕಂತಕ್ಕೆ ಅರಶಿನ ಮತ್ತು ಉಪ್ಪನ್ನು ಹಾಕಬೇಕು ನಾವು. ಆಗ ಬೇಗ ನಮಗೆ ಟೊಮೆಟೊ ಮತ್ತು ಈರುಳ್ಳಿ ಇದು ಮೆದುವಾಗ್ತದೆ, ತುಂಬ ಮೆದುವಾಗ್ತದೆ. ಅರಶಿನ ಮತ್ತು ಉಪ್ಪು ಹಾಕಬೇಕು. ಉಪ್ಪು ಸಹ ಹಾಗೆ ನಾವು ನೋಡಿ ಹಾಕಿ, ಅಂದರೆ ನಾವು ಚಿಕನ್ಗೆ ಸಹ ಹಾಕಿದ್ದೇವೆ, ಇದಕ್ಕೆ ಸಹ ಸ್ವಲ್ಪ ನೋಡಿ ಉಪ್ಪನ್ನು ಹಾಕಿ. ಈಗ ನೋಡಿ ನಾವು ಅರಶಿನ ಮತ್ತು ಉಪ್ಪು ಹಾಕಿ ಈಗ ನೋಡಿ ಈಗ ಸ್ವಲ್ಪ ಮೆದುವಾಗ್ತಾ ಬಂತು. ಈಗ ನಾವು ಅದಕ್ಕೆ ಕ್ಯಾಪ್ಸಿಕಮ್ ಹಾಕುವ. ಕ್ಯಾಪ್ಸಿಕಮ್ಮು ಒಂದು 2 ಸೆಕೆಂಡ್ ಸಾಕು ಫ್ರೈ ಆದರೆ. ಅದು ತುಂಬ ಫ್ರೈ ಆದರೆ ಸಹ ಅಷ್ಟು ಚೆಂದ ಆಗೋದಿಲ್ಲ. ಅದು ಅಂದರೆ ನಮಗೆ ಜಗಿಲಿಗೆ ಸಿಗಬೇಕು, ಹಾಗೆ ನಾನು ಹಾಗೆ ಮಾಡೋದು. ಈಗ ಅದನ್ನೀಗ ನಾವು ಒಂದು ಸೈಡಲ್ಲಿ ಇಡುವ. ಆದ ನಂತರ ಈಚೆ ಸೈಡಲ್ಲಿ ನಾವು ಎಣ್ಣೆ ಸಹ ಬಿಸಿಯಾಗಿಟ್ಟು ಅದಕ್ಕೆ ನಾನು ಚಿಕನನ್ನು ಹಾಕಿ ಚಿಕನನ್ನು ಫ್ರೈ ಮಾಡ್ತಾ ಇದ್ದೇನೆ. ಅಂದರೆ ಅದು ನಾನು ಒಂದು ಸೈಡಲ್ಲಿ ಎಣ್ಣೆ ಇಟ್ಟಿದ್ದೆ, ಒಂದು ಸೈಡಲ್ಲಿ ಬಾಣಲೆಯಲ್ಲಿ ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೆ. ಈಗ ಚಿಕನ್ ಸಹ ಆಯಿತು, ಕಬಾಬ್ ಸಹ ರೆಡಿ ಆಯಿತು ನೋಡಿ. ಈಗ ಈ ಸೈಡಲ್ಲಿ ಬಾಣಲೆಯಲ್ಲಿ ಇದು ಸಹ ಫ್ರೈ ಆಗ್ತಾ ಬಂತು. ಸಹ ಬಾಣಲೆಯಲ್ಲಿ ಫ್ರೈ ಆಗ್ತಾ ಬಂತು. ಈಗ ನಾವು ಚಿಕನನ್ನು ಹಾಕುವ ಅದಕ್ಕೆ ನಾವು. ದುಂಬೆ ರೆಡಿ ಮಂತದೀತ ಒಂದು ದಾದ ಬಂಡ ಸರ್, ನಾವು ಚಿಕನ್ ಹಾಕ್ಲಿಕ್ಕಿಂತ ಮೊದಲು ಅದಕ್ಕೊಂದು ಪ್ರೊಸೀಜಿಂಗ್ ನನಗೆ ಮರೆತು ಹೋಯ್ತು ನಿಮಗೆ ಹೇಳಲಿಕ್ಕೆ. ನಾವು ಕಾರ್ನ್ಫ್ಲವರನ್ನು ನಾನು ಮೊದಲೇ ಮಾಡಿಟ್ಟಿದ್ದೆ. ಒಂದು 2 ಸ್ಪೂನ್ ಕಾರ್ನ್ಫ್ಲವರನ್ನು ನಾನು ಒಂದು ಸ್ವಲ್ಪ ನೀರಿಗೆ ಹಾಕಿ
ಅದನ್ನು ನಾನು ತುಂಬ ಕಲಸಿ ನೀರು ಮಾಡಿಟ್ಟಿದ್ದೆ. ಅದನ್ನು ನಾವು ಈ ಚಿಕನ್ ಹಾಕ್ಲಿಕ್ಕಿಂತ ಮೊದಲು ನಾವು ಇದನ್ನು ಹಾಕಬೇಕು ಅದಕ್ಕೆ. ಯಾಕೆಂದರೆ ಈ ಟೇಸ್ಟಿಗೆ ನಮಗೆ ಚೆಂದ ಬರ್ತದೆ, ಅದರಲ್ಲಿ ಕೋಟಿಂಗ್ ಸಹ ಬರ್ತದೆ. ಮತ್ತು ನಮಗೆ ಅದು ಎಂತ ಅಂದರೆ ಚಿಕನಲ್ಲಿ ಅಂಟಿಕೊಳ್ತದೆ ಅದು ಕಾರ್ನ್ಫ್ಲವರ್. ಈಗ ನಾನು ಚಿಕನ್ ಹಾಕಿದೆ, ಇದಕ್ಕೆ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ ನಾನು. ಮತ್ತು ಟೊಮೆಟೊ ಸಾಸು, ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸನ್ನು ನಾನು ಚಿಕನ್ನ ಮೇಲಿಗೆ ಹಾಕ್ತಾ ಇದ್ದೇನೆ. ಆದ ನಂತರ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಬೇಕಾ. ಈಗ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಸೋಯಾ ಸಾಸ್, ಚಿಕನ್ ಮತ್ತು ನಾವು ಹಾಕಿದ ಕಾರ್ನ್ಫ್ಲವರನ್ನು ಮಿಕ್ಸ್ ಮಾಡಬೇಕು. ಆ ಕಾರ್ನ್ಫ್ಲವರನ್ನು ನಾವು ಮೊದಲೇ ಒಂದು 2 ಸ್ಪೂನ್ ಕಾರ್ನ್ಫ್ಲವರ್ ಒಂದು ಚಿಕ್ಕ ಬೌಲಿಗೆ ಹಾಕಿ ಇಟ್ಟಿದ್ದೆ ನಾನು. ಮೊದಲಿಗೆ ಹಾಕಿ ಇಟ್ಟಿದ್ದೆ. ಅದನ್ನು ನಾನು ಮಿಕ್ಸ್ ಮಾಡಿದೆ. ಚಿಕನ್ ಹಾಕಲಿಲ್ಲ ಮೊದಲು ಅದನ್ನು ನಾವು ಹಾಕಬೇಕು. ಈಗ ನೋಡಿ ಚಿಕನ್ ಚೆಂದ ಮಿಕ್ಸ್ ಆಗ್ತಾ ಉಂಟು. ಈಗ ನಾವು ಫ್ಲೇವನ್ನು ಹೈಯಲ್ಲಿಡಬೇಕು. ಆಗ ನಮಗೆ ಅದು ತುಂಬ ಟೇಸ್ಟಿಂಗ್ ಕೊಡ್ತದೆ. ನಾವು ಸ್ಲೋ ಅಲ್ಲಿ ಇಡಬೇಡಿ, ಹೈಯಲ್ಲಿ ಇಡಿರಿ. ಈಗ ಚಿಕನ್ ರೆಡಿ ಆಗ್ತಾ ಬಂತು. ನನ್ನ ಮಗ ಸಹ ಅಲ್ಲಿ ಕಾಯ್ತಾ ಇದ್ದಾನೆ ಚಿಕನಿಗೆ. ಚಿಕನ್ ರೆಡಿ ಆಯಿತು. ಚಿಕನ್ ರೆಡಿ. ಇದಕ್ಕೆ ನಾವೀಗ ಇನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಲಾಸ್ಟ್ ಪ್ರೊಸೆಸಿಂಗ್ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡುವ. ಚೆಂದ ಆಯಿತು, ಹೋಟೆಲ್ನ ತರಹ ಚಿಕನ್ ಚಿಲ್ಲಿ ರೆಡಿ ಆಯಿತು. ನೀವು ಸಹ ಟ್ರೈ ಮಾಡಿ ಆಯಿತಾ. ಇದನ್ನು ನೀವು ಸಹ ಟ್ರೈ ಮಾಡಿ, ಚೆಂದ ಆಗ್ತದೆ ಚಿಕನ್ ಚಿಲ್ಲಿ. ಚಿಕನ್ ಚಿಲ್ಲಿ ರೆಡಿ ಆಯಿತು. ಇದು ಇನ್ನು ತಿನ್ನುವ, ನಾವು ಹೇಗುಂಟಂತ ನೋಡುವ. ಚಿಕನ್ ಚಿಲ್ಲಿ ಎಷ್ಟು ಚಂದದ ಚಿಕನ್ ಚಿಲ್ಲಿ ಆಯಿತು. ಟೇಸ್ಟ್ ನೋಡುವ. ನೋಡಿ ನಾನೀಗ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ಈಗ ನಾವು ನೋಡಿ ಚಿಕನ್ ಚಿಲ್ಲಿ ಮಾಡಿದೆವು. ಹೇಗುಂಟಂತ ಟೇಸ್ಟ್ ನೋಡುವ. ತುಂಬ ಚೆಂದಾಗಿದೆ. ಗಟ್ಟಿ ಸಾಲ್ತಾ ಉಂಟು, ಅದಕ್ಕೆ ಅದು ಪರಿಮಳ ಬರ್ತಾ ಉಂಟು. ತುಂಬ ಟೇಸ್ಟ್ ಆಗಿದೆ. ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಈಗ ನಾನು ಟೇಸ್ಟ್ ನೋಡಿದೆ, ತುಂಬ ಚೆಂದಾಗಿದೆ. ಈಗ ನನ್ನ ಮಗ ಊಟ ಮಾಡ್ತಾ ಇದ್ದಾನೆ. ಅವನಲ್ಲಿ ಕೇಳಿದೆ ಹೇಗುಂಟಂತ. ತುಂಬ ಚೆಂದ ಉಂಟಂತ ಹೇಳಿದ. ಹಾಗೆ ನೀವು ಸಹ ಟ್ರೈ ಮಾಡಿ. ಮತ್ತು ನಮ್ಮದು ಈ ಚಿಕ್ಕ ವ್ಲಾಗ್ ನಿಮಗೆ ಕನ್ನಡ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ ನೀವು ಎಲ್ಲರೂ. ಹಾಗೆ ನಾವು ಇನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿಯವರೆಗೆ ಟೇಕ್ ಕೇರ್. ಬಾಯ್.